ನಮ್ಮ ಮಮ್ಮಿ ರಿಟರ್ನ್ ಮಾಡಿ. ಇಲ್ಲ ಇದು ಯಾರ್ದೋ ಬೇರೆ. ನನಗೆ ಹ್ಯಾರಿ ಪಾಟರ್ ಇಷ್ಟ. ಹೌ ರಿಚ್ ಕಿಡ್ ಐ ಆಮ್. ಓ ಅಮ್ಮ, ಇದು ಎಣ್ಣೆ ಬಾಟ್ಲಲ್ಲಿ ನೋಡಲಿ. ಮಂಜುಳಾ ಬೈ ಅವರು ಹಾಕಿರೋ ಒಂದು ಟ್ರೆಡಿಷನಲ್ ಡ್ರೆಸ್. ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಎಲ್ಲ ಏನೇನೋ ನೋಡೋಣ ನಾವು ಒಂಚೂರು ರಶ್ಯದ್ದು. ನೀವು ಹಿಂಗೆ ತಿರ್ಗಮ್ಮ, ಚೇರ್ ಈ ಕಡೆ ಮಾಡ್ಕೊ. ಓ, ನಾನು ಪ್ರೆಗ್ನೆಂಟ್ ಅಂತ ನನ್ನ ಮಗುಗೆ ಬರೀ ಗೊಂಬೆಗಳೇ ಎತ್ಕೊಂಡ್ಬಂದಿದ್ದಾಳೆ ಅಷ್ಟೇ. ಇದೆಲ್ಲ ನನ್ನ ಯೂಸ್ಡ್ ಗೊಂಬೆಗಳು. ನೆಕ್ಸ್ಟ್ ನೋಡಿ, ಇದು ನನ್ನ ಚೈಲ್ಡ್ಹುಡ್ ಟವಲ್ಲು. ನಾನು ಮುಚ್ಕೊಂಡು ಹೋಗ್ಬಿಡ್ತೀನಿ, ಅದಕ್ಕೆ ಇದು ನಿಕ್ಕಿ ಮಗುಗೆ ಯೂಸ್ ಮಾಡಲಿ ಅಂತ ತಗೊಂಡ್ಬಂದಿದ್ದೀನಿ. ಮಿಕ್ಕಿ ಮೌಸ್ ಪಾಪ ಏನು ಮಿಕ್ಕಿ ಮೌಸ್ ಟವಲ್ ನೋಡಿಲ್ಲ. ಎಷ್ಟು ಕಷ್ಟ ಇದೆ ಅದಕ್ಕೆ. ಅದು ಯೂಸ್ಡ್ ಇರಬೇಕು, ಅದು ಮೆಮೊರೇಬಲ್ ಅಲ್ಲ, ಹಂಗೆ ಹಿಂದಕ್ಕಿಡು. ಅದು ಮೆಮೊರೇಬಲ್ ಆಗಿರುತ್ತೆ. ಇದು ಬಿಡು, ಇದೆಲ್ಲ ತೋರಿಸ್ಬಾರ್ದು. ಇದು ಬ್ಯಾಗ್. ದಿಸ್ ಇಸ್ ಮೈ ಬ್ಯಾಗ್ ಆಕ್ಚುಲಿ. ಅದು ಹೆಂಗಾಗೋಗಿದೆ ನೋಡು ಬ್ಯಾಗು. ಇದು ಫುಲ್ ಇವಾಗ ಟ್ರೆಂಡಿ ಬ್ಯಾಗು. ಅಮ್ಮ ಮಗಳಲ್ಲಿ ಯಾರು ಯೂಸ್ ಮಾಡ್ಕೊಂತಾರೆ? ಇರೋ ಮನೇಲಿದ್ರೆ ಯಾರೋ ಒಬ್ರು ಇದ್ದು ಯೂಸ್ ಆಗುತ್ತೆ. ನಿಮ್ಮ ಅಮ್ಮಂಗೆ ಕರೆಕ್ಟಾಗಿದೆ ಅದು. ಇದಕ್ಕೆ ನನಗೆ ಎರಡು ಅವಜ್ಜಿ ಇದು ಕೊಟ್ಟಿದ್ಲು ಫ್ರೀಯಾಗಿ ಪರ್ಸು. ಅಲ್ಲಿ ಎಲ್ಲಿ ಬೈ ಮಾಡಿದ್ನೋ ಅಲ್ಲಿ. ಇದರಲ್ಲಿ ಚಾಕ್ಲೇಟ್ಸ್ ಇದೆ. ಚಾಕ್ಲೇಟ್ಸ್ ಒಂದು ಪರ್ಸು. ದಿಸ್ ಇಸ್ ಚಾಕ್ಲೇಟ್ಸ್ ಡಿಫ್ರೆಂಟ್. ಇದನ್ನ ಬಾಕ್ಸ್ ಅಲ್ಲಿ ಇತ್ತು, ಅವ ಅಂಕಲಿಗೆ ಕೊಟ್ಟು ಬಂದೆ ಒಂದು ಬಾಕ್ಸ್. ಇದು ನಿಮಗೆ ತಂದಿದ್ದೀನಿ. ರಷ್ಯನ್ ಕೊಟ್ಟಿದ್ದು. ಅದು ಯಾವ್ದು ಕ್ಲೋಮೇಶನ್ ಇರುತ್ತಲ್ಲ, ಅದ್ರಲ್ಲಿ ಆಡಿ ರಷ್ಯನ್. ನೋಡಿ, ನಾನು ಸುಮ್ಮನೆ 400 ರೂಪಾಯಿ ಕೊಟ್ಟು ತಗೊಳಕ್ ಹೋಗಿದ್ದೆ ಗೊಂಬೆ ಮೊನ್ನೆ. ಇದು ನಂದು. ಇದು ಲಾಸ್ಟ್ ಇಯರ್ ತಗೊಂಡಿದ್ದು ನಾನು. ಇದೆಲ್ಲ ನಾನು ದುಡ್ಡು ಕೊಟ್ಟು ಬೈ ಮಾಡಿರೋದು. ಇದು ನಾನೇ ದುಡ್ಡು ಕೊಟ್ಟು ತಂದಿರೋದು, ಅದಕ್ಕೆ ನಿಕ್ಕಿ ಮಕ್ಳಿಗೆ ಆಗುತ್ತೆ ಅಂತ ತಂದಿದ್ದೀನಿ. ನಮ್ಮ ಮನೇಲಿ ಒಂದು ಕಬೋರ್ಡ್ ಫುಲ್ ತುಂಬೋಗಿದೆ ಅದು. ಇದು ನಾವೆಲ್ಸ್. ಇದು ಗಿಫ್ಟ್ ಕೊಟ್ಟಿರೋದು ನನಗೆ ನನ್ನ ಫ್ರೆಂಡ್ಸು. ಇದು ಸಿಕ್ಕಿದ್ದು ಯಾರು ರೆಫ್ರಿಜರೇಟರ್ ಅಲ್ಲಿ ಇಟ್ಟಿದ್ರು. ಇದನ್ನ ತಗೊಂಡೋಗ್ಬಿಟ್ಟು ನನಗೆ ತುಂಬಾ ಬೇಜಾರಾಗ್ಬಿಟ್ಟು ಎತ್ಕೊಂಡ್ಬಂದು. ಅವ್ರು ಯಾರಾದ್ರೂ ವಿಡಿಯೋ ಕಮೆಂಟ್ ಮಾಡಿ, ಬೇಕಾದ್ರೆ ರಿಟರ್ನ್ ಮಾಡ್ತೀವಿ. ಇದನ್ನ ಎತ್ಕೊಂಡಾಗ ಏನು ಮಾಡಿಲ್ಲ, ಓದಕ್ಕಂತ ತಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ, ಇದ್ರಲ್ಲಿ ಕಮೆಂಟ್ ಮಾಡಿ ಬೇಕಾದ್ರೆ ರಿಟರ್ನ್ ಮಾಡಿ. ಇಲ್ಲ ಇದು ಯಾರ್ದೋ ಬೇರೆ ಸ್ಟೇಟ್, ಬೇರೆ ಸ್ಟೇಟ್ ಅವ್ರದ್ದು. ದಿಸ್ ಇಸ್ ಮೈ ಫೋನ್ ಪೌಚ್. ಇನ್ನೊಂದು 10 ಇಟ್ಕೊಬೇಕಿತ್ತು ಅತ್ಲಾಗೆ. ಇದು ಕಮ್ಮಿ. ಇದು ಕಮ್ಮಿ. ದಿಸ್ ಇಸ್ ಕಮ್ಮಿ. ತಡೀರಿ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಏನು ಗೊತ್ತಾ, ಚಾಕ್ಲೇಟ್ಸ್ ಇದೆಲ್ಲ. ಇದು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ಆದರೆ ತೊಗೊಂಬಂದ್ಬಿಟ್ಟಿದ್ದೀನಿ. ಎಲ್ಲ ತಿಂತೀನೋ ಇಲ್ಲೋ ಗೊತ್ತಿಲ್ಲ. ನಾನು ಇನ್ನೊಂದು ಇದನ್ನ ತೋರಿಸ್ಬೇಕು, ಕ್ಲಿಪ್ಗಳು. ನಮ್ಮಮ್ಮ ಎಲ್ಲ ಕ್ಲಿಪ್ ಎತ್ಕೊಂಡ್. ಅಮ್ಮ, ನೀನು ಕಳ್ಸಿದ್ದು ಅಷ್ಟು ವಾಪಸ್ ಎತ್ಕೊಂಡ್ಬಂದಿದ್ದಾಳೆ ಕಣಮಳು. ಮೊನ್ನೆ ಅಮ್ಮ ಕ್ಲಿಪ್ ಗೊತ್ತಿಲ್ಲ ನನಗೆ. ಅಲ್ಲ, ಕ್ಲಿಪ್ ಬೇಕಂತ ಕೇಳಿದಾಗ ಅಮ್ಮ ಡೈಲಾಗ್ ಏನು ಹೊಡಿತಿತ್ತು ಗೊತ್ತಾ? ನನ್ನ ಮಗಳು ತಡೀರಿ ರಷ್ಯಾದಿಂದ ಎಲ್ಲ ಅಂತ ಹೇಳ್ತಿತ್ತು. ಇದೆಲ್ಲ ನಂದು ಏನದು ವಾಚು, ನನ್ನ ಮೇಕಪ್ ಐಟಮ್ಸ್ ಅಷ್ಟೇ ಇರೋದು. ಇದು ಡೈರಿ. ಇದು ಡೈಲಿ ಟು ಡೂ ಲಿಸ್ಟ್ ಬುಕ್ಕು. ನಮ್ಮ ಮಮ್ಮಿಗೆ ಕ್ಲಿಪ್ ನಾನು ತಗೊಂಡೋಗಿದ್ದೆ, ವಾಪಸ್ ತಗೊಬಂದಿದ್ದೀನಿ. ಯಾಕಂತಂದ್ರೆ ಇದನ್ನ ನಾನು ಇಷ್ಟು ದೊಡ್ಡ ಕ್ಲಿಪ್ ಯೂಸ್ ಮಾಡಲ್ಲ ನೋಡಿ. ನಮ್ಮ ಮಮ್ಮಿ ವಾಪಸ್ ತಗೊಬಂದಿದ್ದೀನಿ. ಎಲ್ಲ ಮಮ್ಮಿಗೆ ವಾಪಸ್ ತಗೊಬಂದಿದ್ದೀನಿ. ಇದರಲ್ಲಿ ಇದ್ದಿದ್ದು ನಾನು ಏನೂ ಯೂಸ್ ಮಾಡಿಲ್ಲ. ಇದರಲ್ಲಿ ಏನೇನೋ ಇದೆ ಅಂದ್ರೆ ಸರ, ಬಳೆ, ಜ್ಯುವೆಲರಿ ಐಟಮ್ಸ್ ಎಲ್ಲ ಇದೆ. ಇದು ನನಗೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ರು, ಅದನ್ನು ವಾಪಸ್ ಎತ್ಕೊಬಂದಿದ್ದೀನಿ. ಎಲ್ಲ ವಾಪಸ್ ತಂದಿರೋದೆ. ಇದು ರಷ್ಯಾನಲ್ಲಿ ಆಗಸ್ಟ್ 8 ಅಂತ ಬರ್ದಿರೋದು. ಏನೋ ವುಮೆನ್ಸ್ ಡೇ ಏನೋ ಸೆಲೆಬ್ರೇಟ್ ಮಾಡ್ತಾರೋ ಗೊತ್ತಿಲ್ಲ. ಮಾರ್ಚ್ 8 ವುಮೆನ್ಸ್ ಡೇ ಅವರು ಸೆಲೆಬ್ರೇಟ್ ಮಾಡೋದು. ಆಗಸ್ಟ್ 8 ಅಂತಾನೆ ಪರ್ಟಿಕ್ಯುಲರ್ ಆಗಿ ಏನೋ ಬರ್ದಿದೆ. ಅದು ನನಗೆ ನಿತಿನ್ ಗಿಫ್ಟ್ ಕೊಟ್ಟಿದ್ದ. ಇದು ಕ್ಯಾಸಲ್. ಇದು ಆಲ್ಟಾ ಕ್ಯಾಸಲ್. ಇದು ನನ್ನ ಬರ್ಡೇಗೆ ಹೋಗಿದ್ವಿ. 27 ನಾನಿದ್ದಾಗಲೇ ಹೋಗಿ ಮಾಡಿಸಿದ್ದು, ಅದಕ್ಕೆ ಅಲ್ಲಿಂದ ತಂದಿರೋದು. ಫ್ರಿಡ್ಜ್ ಮ್ಯಾಗ್ನೆಟ್ ತರಬೇಕು. ಡಂಬೋ ಇದ್ರದ್ದು ಪಾರ್ಟ್ನರ್ ಇದೆ, ಮೇಲ್ಗಡೆ ಇದೆ ಅದು. ನೋಡಮ್ಮ, ಏನು ತರಲ್ಲ ಅಂತ ಇದೆಲ್ಲ ಇರೋದೇ. ನಾನೇನು ಇನ್ವೆಸ್ಟ್ ಮಾಡಿ ಏನು ತಂದಿಲ್ಲ. ಇದೆಲ್ಲ ನನ್ನ ಹತ್ರ ಇದ್ದಿದ್ದಂದ್ರೆ ಇನ್ನೂ ಇದೆ ನೋಡಿ. ಇದು ನಮ್ ಚಿಕ್ಕಪ್ಪ ಕೊಟ್ಟಿದ್ದು. ಫಸ್ಟ್ ಟೈಮ್ ಹೋಗ್ಬೇಕಾರೆ
ನಾವೆಲ್ ಯಾರು ಗಿಫ್ಟ್ ಮಾಡಿದ್ದು ಅಂದ್ರೆ ಇದೆ ಕೀಗಾಯ್. ಅಂಡ್ ಓದಿ ಇದನ್ನ. ಇಟ್ಸ್ ದ ಬೆಸ್ಟ್ ನಾವೆಲ್ ಟು ಆಕ್ಚುಲಿ ಏನು ಕಮ್ ಬ್ಯಾಕ್ ಇನ್ ಯೋರ್ ಲೈಫ್. ಕಮ್ ಬ್ಯಾಕ್ ಅನ್ನೋಕ್ಕಿಂತ ಹೆಲ್ತಿಗೆ ಚೆನ್ನಾಗಿದೆ ಅದು ಆಕ್ಚುಲಿ. ಅಂದ್ರೆ ಅದೇ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಮಾಡ್ಕೊಳಕ್ಕೆ. ಇದು ನಂದು ಡೈರಿ. ಇದರಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಒಂದ್ಸತಿ ಓದಿ ಹೇಳ್ತೀನಿ. ಚೆನ್ನಾಗಿ ನಾನೇ ಬರೆಯೋದು ಅದರಲ್ಲೆಲ್ಲ. ಇದೆಲ್ಲ ಇದು ಇದು ತೇಜು ಕೊಡ್ಸಿದ್ದು. ತೇಜು ಐ ಮೀನ್ ನನ್ನ ಫ್ರೆಂಡ್ ಕೊಡ್ಸಿದ್ದು. ಚೆನ್ನಾಗಿದೆ. ಇನ್ನು ಉಳಿದೆಲ್ಲ ಬಟ್ಟೆ ಈ ಕಡೆ ಹಾಕು ಬಟ್ಟೆ ಎಲ್ಲ. ಅಮ್ಮ ನೀನೊಂದು ಗೊಂಬೆ ಅಂಗಡಿ ಇಡ್ಬೋದು ನೋಡು, ಅಷ್ಟು ಗೊಂಬೆ ಇಟ್ಟಿದ್ದೀನಿ. ಇತ್ತು ಲಾಸ್ಟ್ ಇಯರ್ ಬರ್ತೀನಿ ಅನ್ಕೊಂಡ್ ತಗೊಂಡಿದ್ದೆ. ಅಂದ್ರೆ ಇದ್ ನಮ್ಮ ಮಮ್ಮಿಗೆ ಇಷ್ಟ ಅಂತೇಳಿ ಅದೇ ಪರ್ಫ್ಯೂಮ್ ಎತ್ಕೊಂಡ್ ಬಂದಿದ್ದೀನಿ. ಇದೊಂದು ಯೂಸ್ ಮಾಡ್ತಿದ್ದೆ ಪರ್ಫ್ಯೂಮ್, ಅದನ್ನ ಎತ್ಕೊಂಡ್ ಬಂದಿದ್ದೀನಿ ಅಷ್ಟೇ. ನಾನು ಯಾವ್ದು ಈ ಸತಿ ದುಡ್ಡು ಕೊಟ್ಟು ಏನೂ ತಂದಿಲ್ಲ, ಇದ್ದಿದ್ದನ್ನ ಎತ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಮತ್ತೆ ಇದನ್ನ ತೋರಿಸ್ತೀನಿ. ಇದು ತುಂಬಾ ಯೂನಿಕ್ ಆಗಿದೆ. ಇದು ಗಿಫ್ಟ್ ಬಂದಿದ್ದು ನನಗೆ. ನಮಗೆ ಲಾಸ್ಟ್ ಕೊಟ್ಟಿದ್ದೆ ಪರ್ಫ್ಯೂಮ್ ಇನ್ನೂ ಹಂಗೆ ಇದೆ. ಚೆನ್ನಾಗಿದೆ. ಇದನ್ನ ತಗೊಂಡು ಇದು ಅದನ್ನೇ ತಗೊಂಡೋಗಿದ್ದಮ್ಮ. ಇದು ಹ್ಯಾರಿ ಪಾಟರ್ದು. ಇದು ನಿತಿನ್ ನನ್ನ ಫ್ರೆಂಡ್ ಕೊಡ್ಸಿದ್ದು ನನ್ನ ಬರ್ಡೇಗೆ. ಇದನ್ನ ಹಿಂಗ್ 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 ಮಾಡಿದ್ರೆ ಹ್ಯಾರಿ ಪಾಟರ್ ಇದು ಬರುತ್ತೆ. ನನಗೆ ಹ್ಯಾರಿ ಪಾಟರ್ ಇಷ್ಟ ಅಂತೇಳಿ ಕೊಡ್ಸಿರೋದು. ಆ ಕಡೆ ಅದಕ್ಕೆ ಅದು ವಾಪಸ್ ತಂದಿದ್ದೀನಿ. ಅಲ್ಲಿ ಎಲ್ಲ ಜಿರಳೆ ಹೋಗಿ ಹೋಗಿ ಇದು ಇದು ಗೊತ್ತಿಲ್ಲ. ಇದು ನಮ್ಮ ಮನೇಲಿ ಫಸ್ಟ್ ತಗೊಂಡೋಗಿದ್ದು. ಅವಳು ಕಿಬಂಚಿಗಿತ್ತು, ಅದನ್ನ ಕಿತ್ತೋಗಿತ್ತು ಅಂತ ತಗೊಂಡೋಗಿದ್ದು. ಕೈಂಡ್ ಆಫ್ ಇಷ್ಟ ಆಗಿತ್ತು ಅಂತ ತಗೊಂಡೋಗಿದ್ದು. ಮತ್ತೆ ಎಲ್ಲ ಬಟ್ಟೆಗಳೆಲ್ಲ ತಂದಿದ್ದೀನಿ. ಅದ್ರಲ್ಲಿ ಒಂದು ಟ್ರೆಡಿಷನಲ್ ಬಟ್ಟೆ ಇಲ್ಲ. ಸ್ಪೆಕ್ಸ್ ಮುರಿದೋಗ್ಬಿಟ್ಟಿತ್ತು, ಅದಕ್ಕೆ ತಂದಿದ್ದೀನಿ. ಟಾಮಿಯಲ್ ಫಿಗರ್ 8,000 ಸ್ಪೆಕ್ಸ್ ಮುರ್ಕೊ ಬಂದಿದ್ದಾಳೆ. ಇವಾಗ ಅದಕ್ಕೆ ನಮ್ಮಮ್ಮನೇ ದೇವರು. ನಮ್ಮನೆ ದೇವರಂತ ರೆಡಿ ಮಾಡ್ಕೊಡು ಅಂತ. ಅಪ್ಪ ರಿಚ್ ಕಿಡ್ ಅಂತ ಹೇಳಿ ಇದೆಲ್ಲ ಫೋನ್ ಪೌಚ್ಗಳು. ಸಿಗ್ಬೇಕಲ್ಲ ಅಲ್ಲಿ ಐಫೋನ್ ನಿಂತು. ಸ್ಯಾಮ್ಸಂಗ್ ನಾನು ನೋಡಿಲ್ಲ. ನಾನು ನೋಡಿ ಸ್ಯಾಮ್ಸಂಗ್ ಗರ್ಲ್. ಐಫೋನ್ ಕೊಡ್ಸ್ಬಿಟ್ಟು ಸ್ಯಾಮ್ಸಂಗ್ ಸಿ 1 ಲಕ್ಷದ ಫೋನ್ ತಗೊಳೋದಲ್ಲ, ಇದು ತಗೊಳಕ್ಕೂ ಇದಿರ್ಬೇಕು, ದುಡ್ಡಿರ್ಬೇಕು. ನೋಡಿ ನನ್ನ ಹತ್ರ ಇದೆ. ಸೊ ಐ ಆಮ್ ರಿಚ್ ಕಿಡ್ ಅಂದಿದ್ದು. ಅಮ್ಮ ಎಷ್ಟಿಟ್ಟೆ ಮಾರಿದ್ರಮ್ಮ, ಇಲ್ಲಿ ದುಡ್ಡೆಲ್ಲ ವಾಪಸ್ ಬರ್ತವೆ. ಆಕ್ಚುಲಿ ತುಂಬಾ ಜನ ಇಷ್ಟಪಡ್ತಾರೆ. ಬ್ಯಾಗ್ಗಳು ಹಂಗೆ ಇತ್ತು, ಆದ್ರೆ ಬ್ಯಾಗ್ ತಂದ್ರೆ ಕಸ್ಟಮರ್ಸ್ ಅಲ್ಲಿ ಹಿಡಿತಾರೆ ಅಂತ. ತಡಿಯಮ್ಮ, ವೇಟ್ ಅ ಮಿನಿಟ್. ಏನೋ ಗಾಜಿಂದೇನೋ ಎತ್ಕೊಂಡ್ ಬಂದಿರ್ತಾಳೆ. ಇದರಲ್ಲಿ ಏನೇನು ಸರ್ಪ್ರೈಸ್. ಅಯ್ಯೋ ಹೊಡೆದಿರಲ್ಲ ತಾನೆ. ಅವಳು ಅಷ್ಟು ಪ್ಯಾಕ್ ಮಾಡಿದ್ದಾಳೆ, ಬಟ್ಟೆ ಮಧ್ಯೆ ಇಟ್ಟಿದ್ದಾಳೆ ಅಂದ್ರೆ ಅರ್ಥ ಮಾಡ್ಕೋ. ನಮ್ಗೆಲ್ಲ ಅಲ್ಲ ಕೇಳಿಲ್ಲಿ, ನಮಗೆಲ್ಲ ಅನ್ಸೋದು ಏನು ಗೊತ್ತಾ ನಿಶು, ಹಂಗೆ ನೀನು ತೋರಿಸುವ ಟೈಮಲ್ಲಿ ಇದು ನಮ್ಮ ಮಮ್ಮಿ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗಂತ ಹೆಲ್ದಿಯಾಗಿ ತಿನ್ಲಿ ಅಂತ ಇದು ತಗೊಂಬಂದಿದ್ದೀನಿ. ಇದರಲ್ಲಿ ಚಿಕ್ಕಿಗಳಿದೆ. ಸನ್ಫ್ಲವರ್ ಸೀಡ್ಸು, ಎಳ್ಳಿಂದು, ಕಡ್ಲೆದು. ಸನ್ಫ್ಲವರ್ ಸೀಡ್ಸ್ ಇಂದ ಅದು ತುಂಬಾ ಫೇಮಸ್ ಅಂತೆ, ಚೆನ್ನಾಗಿರುತ್ತೆ ಅಂತೇಳಿ ಇದನ್ನ ತಂದಿದ್ದೀನಿ. ಅವರೆಲ್ಲ ಶೇರ್ ಮಾಡ್ಕೊಂಡು. ಆ್ಯಂಡ್ ದೀಸ್ ಆರ್ ಚಾಕ್ಲೇಟ್ಸ್. ನಮ್ಮ ನಿಕ್ಕಿ ತಂದಿದ್ದೀನಿ. ಅವಳು ಏನೋ ಅಂದ್ಲು ಡೈರಿ ಮಿಲ್ಕು ತಿನ್ಬಿಟ್ರೆ. ನಾನು ಅವಳ ಮಗು ಆನಿಮಲ್ ಸ್ಕ್ಯಾನಿಂಗ್ ಹೋದಾಗ 2 ಡೈರಿ ಮಿಲ್ಕ್ ತಿನ್ನೋದಕ್ಕೆ ಅವಳ ಮಗು ಫುಲ್ಲು ಒದ್ದಾಡಿತ್ತಂತೆ. ಅದಕ್ಕೋಸ್ಕರ ಇದು ಚಾಕ್ಲೇಟ್ಸ್. ಇದು ರಷ್ಯನ್ ಬೇಬಿ. ಇದು ಗೊತ್ತಿರುತ್ತೆ ಆಲ್ಮೋಸ್ಟ್. ರಷ್ಯನ್ಸ್ ಯಾರ್ಯಾರು ನೋಡಿದ್ದೀರಾ ವಿಡಿಯೋ. ರಷ್ಯನ್ ಚಾಕ್ಲೇಟ್. ಆ್ಯಂಡ್ ದಿಸ್ ಇಸ್ ಮಿಲ್ಕಾ. ಇದು ಸಿಗಲ್ಲ, ಮಿಲ್ಕಾ ಚಾಕ್ಲೇಟ್. ಇದೆರಡು ಐ ಡೋಂಟ್ ನೋ, ಯೂಶಲಿ ಗೊತ್ತಿಲ್ಲ. ಅದೇ ಚಾಕ್ಲೇಟ್. ಅದು ಮೆಲ್ಟ್ ಆಗುತ್ತಂತ ಹಂಗೆ ಫೋಲ್ಡ್ ಮಾಡ್ಕೊಂಡು ತಗೊಬಂದಿದ್ಯಾ? ನಾನು ತಂದಿದ್ದೆ. ನೋಡಿ ನೀನು ಸುಮ್ಮನೆ ಅದು ಅಷ್ಟು ಕೊಟ್ಟು ಆಗದೆ ಎಷ್ಟು ಚಾಕ್ಲೇಟ್ ಕೊಟ್ಟಿದ್ದೆ. ಎಣ್ಣೆ ಬಟ್ಟು ನಾನು ಕುಡಿಯೋಕೆ ತಂದಿಲ್ಲ, ಮತ್ತೆ ಮಿಸ್ಟೇಕ್ ಮಾಡ್ಕೊಂಡಿ ನಾನು ತಂದಿದ್ದೆ. ಓ ಅಮ್ಮ, ಇದು ಎಣ್ಣೆ ಬಾಟ್ಲಲ್ಲಿ ನೋಡಲಿ. ಇದು ನಾನು ದೇವ್ರಿಗೆ ತಂದಿದ್ದೀನಿ. ದೇವರಿಗೆ ಯಾವ ದೇವ್ರ ಅಂತ ಕಮೆಂಟ್ ಹಾಕಿ ನೋಡೋಣ. ಯಾವ ದೇವ್ರಿಗೆ ಎಣ್ಣೆ ಬಾಟ್ಲಿ ಕೊಡು ಅಂತ. ತಗೋ ನೋಡು.
ಅಲ್ಲಿ ಹಾಕಿ ಬರ್ತೀಯ ಅಥವಾ ಅದನ್ನ ಅಲ್ಲೇ ಇಟ್ಟು ಬರ್ತೀಯ? ಸ್ವಲ್ಪ ಹಾಕ್ಸಿ ವಾಪಸ್ ಕೊಡ್ತಾರೆ ನಮಗೆ. ನಮಗೆ ಕೊಡ್ತಾರೆ. ಹಾಕ್ತಾರ ಅದನ್ನಲ್ಲಿ ಅಲ್ಲಿ ದೇವರ ಇದಕ್ಕೆ ಹಾಕಿ ಪೂಜೆ ಮಾಡಿ ನಮಗೆ ಓಪನ್ ಮಾಡಿ ಇಡ್ಬೋದಾ? ಈಗ ಓಪನ್ ಮಾಡೋದು ಲಾಕ್ ಮಾಡಕ್ಕಿದೆ. ಇಡ್ಬೋದಾ? ಅವರು ಅಲ್ಲಿ ಪೂಜೆ ಮಾಡ್ಕೊಡ್ತಾರೆ ಕಮ್ಮಿ, ನಾವು ತಗೊಂಡೋಗ್ ಕೊಟ್ರೆ ಪೂಜೆ ಮಾಡಿ ಅದನ್ನ ಹಾಕ್ಬಿಟ್ಟು ಅಲ್ಲೇ ಪೂರ್ತಿ ಎಲ್ಲರಿಗೂ ಹಾಕಿ ನೀವು ತಂಬರ್ರಿ. ಹಾಕಿ ಸ್ವಲ್ಪ ಇದು ನನ್ನ ಫ್ರೆಂಡ್ಸ್ ತರಿಸಿರೋದು, ಓಪನ್ ಮಾಡಕ್ಕಾಗಲ್ಲ, ಇದ್ರ ಸೀಕ್ರೆಟ್ಸ್. ಇದು ಚಾಕ್ಲೇಟ್ ಫ್ಲೇವರು ರಷ್ಯನ್ ಸಿಗರೇಟ್ಸ್. ಕಾಫಿ ಇದು, ಮತ್ತೆ ಇದು ಚಾಕ್ಲೇಟ್ ಸಿಗರೇಟ್ಸ್ ನೋಡಮ್ಮ ಇದು. ಇದು ಫಿಲಿಪ್ ಮೊರಿಸ್ ಅಂತ ಸಿಗರೇಟ್. ಅಂದ್ರೆ ಹೋದ ವರ್ಷನೇ ತಗೊಂಬಂದ್ಕೊಂಡಿದ್ದೆ. ಆಕ್ಚುಲಿ ದಿಸ್ ಇಸ್ ನಾಟ್ ಫಾರ್ ಮೈ ಹಸ್ಬೆಂಡ್ ಬಿಕಾಸ್ ನನ್ನ ಗಂಡನ್ ಸೇರೋದಕ್ಕೆಲ್ಲ ಬರಲ್ಲ. ಮಿಸ್ಟೇಕ್ ಮಾಡ್ಕೋಬೇಡಿ. ಹಾ, ಮಿಸ್ಟೇಕ್ ಮಾಡ್ಕೋಬೇಡಿ. ಫ್ರೆಂಡ್ಸಿಗಂತೆ ಅವಳ ಫ್ರೆಂಡ್ಸಿಗೆ ತಂದಿರೋದು. ಅಂದ್ರೆ ಅವರಿಗೆ ಒಂದ್ ಸ್ವಲ್ಪ ಅಲ್ಲ, ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ಟ್ರೆಡಿಷನಲ್ ವೇರ್ ಇದ್ದಿದ್ದೆ ಎತ್ಕೊಂಡು ಬಂದಿದ್ದೀನಿ ಇಷ್ಟೇ, ಬೇರೆ ಏನು ತಂದಿಲ್ಲ ಗೈಸ್. ನಂದು ಆ ಬ್ಯಾಗಲ್ಲಿ ಏನು ಇಲ್ಲ ಅನ್ಕೋತೀನಿ. ಫೈನಲಿ wrap your bags and keep it in your room. ಆ ಗೊಂಬೆಗೆ ಅರ್ಧ ಜಾಗ ಹಿಡಿದಿದೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ರೂಮಲ್ಲಿ ಇಟ್ಟು ಬರ್ತಾಳೆ. ತಗೋ ಇದೊಂದಷ್ಟು ಚಾಕ್ಲೇಟ್ಸ್ಗಳು. ನೀನೀಗಲ್ಲ ಅವಳು ಆ್ಯಕ್ಚುಲಿ ಲಗ್ಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಾದ್ಮೇಲೆ ಇವಳು ತುಂಬಾ ದೊಡ್ಡದಾಗಿ ಕೆಲಸ ಮಾಡ್ತಾ ಇದ್ದಾಳೆ, ಕಸ ಗುಡಿಸಿ. ಅದು ಏನಂದರೆ ಪಾಪ ಅಕ್ಕ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಕೂರಿಸಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ಚೇಂಜಸ್ನ ಇವರು ನೋಡ್ತಾನೆ ಇಲ್ಲ. ನಾನು ಇವತ್ತು 8 ಗಂಟೆಗೆ ಬೇಗ ಎತ್ಕೊಂಡು ಓಡಾಡಲ್ಲ. ನಮ್ಮ ಮಮ್ಮಿ ಅವಳಿಗೆ ಎದ್ರುಕೊಂಡು ನೈಟ್ ಎತ್ಕೊಂಡು ಓಡಾಡ್ತಿದ್ದಾರೆ. ಅಲ್ಲ, ನಾನು ಕಸ ಗುಡಿಸಿದ್ದೀನಿ, ನಮ್ಮಮ್ಮ ನೈಟಿಯಲ್ಲಿ ಹಿಂಗೆ ಸಿಂಡ್ರೆಲ್ಲಾ ಬರ್ತವ್ರೆ. ರಷ್ಯಾದಿಂದ ಇವಳು ತರಿಸಿರುವಂಥ ಆಮೆ ನೋಡಿ ಎಷ್ಟು ಚೆನ್ನಾಗಿದೆ. ಡಾಕ್ಟರ್ ಅವ್ರಿಗೆಲ್ಲ ನೀ ಇವಳಿಗೆ ವಿಡಿಯೋನು ಮಾಡಕ್ ಬರಲ್ಲ ನೋಡಿ ಗೈಸ್. ನೋಡಿ ಅದು ಹೋಳಿಗೆ, ಅಂದ್ರೆ ಲಾಸ್ಟ್ ಹೋಳಿಗೆ, ಇದು ಲಾಸ್ಟ್ ಹೋಳಿಗೆ, ಅದಕ್ಕೆ ಹಂಗ್ ಬರ್ತಾ ಇದೆ. ಆದ್ರೆ ಹೋಳಿಗೆ ಮಾತ್ರ ಈ ರೀತಿ ಸೂಪರ್ ಆಗಿ ಬಂದಿದೆ. ಮೊದಲನೇ ದಿನ ಅಲ್ಲ, ಸೆಕೆಂಡ್ ಡೇ ಕೂಡ ಹೋಳಿಗೆ ಇಷ್ಟೇ ಚೆನ್ನಾಗಿ ಬಂದಿದೆ. ಆದ್ರೆ ಎಫರ್ಟ್ ಹಾಕಿ ಮಾಡಿರೋ ನಮ್ಮ ಮಮ್ಮಿ ಮಂಜುಳಾ ಬೈ ಅವರು ಅದು ಹಾಕೊಳ್ಳೋದೆ. ಇವರು ಮೊಸರನ್ನ ಕಲಿಸ್ತಾ ಇದ್ದಾರೆ, ಪ್ರಸಾದ ಅದು ಕೂಡ. ನಾವೀಗ ಮೊಸರನ್ನ ತಿನ್ಬಿಟ್ಟು ಆಮೇಲೆ ಫಸ್ಟೇ ಸ್ವೀಟ್ ತಿನ್ಬಾರ್ದು ಗೈಸ್, ಹೆಲ್ದಿ ಟಿಪ್ಸ್. ಫುಲ್ ವೆಜ್ ಆಗಿದೆ. ಇವರು ದೇವಸ್ಥಾನಕ್ಕೆ ಹೊರಟಿದ್ದಾರೆ ಇಬ್ರು. ಬಂದ ಮೇಲೆ ಫುಲ್ ನಾನ್ ವೆಜ್ಜಿಂದು ವಿಡಿಯೋಸ್ ತೋರಿಸ್ತೀನಿ. ನಮ್ಮಮ್ಮಗೂ ಹೋಳಿಗೆ ಮಾಡಿರೋದೇ ಖುಷಿ. ತೊಂಬರ ಮೇಲೆ ಎತ್ಕೊಳ್ಳೋದು. ಅದು ಸ್ಪೂನ್ಸ್ ತೊಂಬಮ್ಮ, ಬೇರೆ ಇದಕ್ಕೆ ಚಿತ್ರಾನ್ನಕ್ಕೆ ಅದಕ್ಕೆಲ್ಲ. ಕೂರಮ್ಮ, ಹಾಕ್ತೀನಿ ನಿನಗೆ. ಹಿಂದೆ ಹೋಗಿ, ಇನ್ನೊಂಚೂರು ಹಿಂದೆ ಹೋಗು ನಿಶು. ರಷ್ಯನ್ ಹುಡುಗಿಗೆ ನನ್ನ ಬಟ್ಟೆ ತಂದು ಕೊಟ್ಟು ಹಾಕ್ಸ್ತಾ ಇರೋದು. ನೋಡಿ ನಮ್ಮ ಮಮ್ಮಿ ಅವಳದು ಫೋಟೋ ತೆಗಿತಾ ಇದ್ದಾರೆ. ಅವಳು ಹಾಕಿರೋ ಒಂದು ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಎಷ್ಟು ಪೋಸ್ ಕೊಡ್ತಿದ್ದಾಳೆ. ಇನ್ನು ಮುಖ ಕಲರ್ ಹಚ್ಚಿದ್ರೆ ಹಿಂಗತ್ತಿನ. ಅಮ್ಮಂದು ಯಾಕೋ ಲೈಟ್ ಬ್ಲರ್ ಆಗ್ತದೆ. ಅಮ್ಮ ಅದು ಲೈಟಿಗೆ ರಿಫ್ಲೆಕ್ಟ್ ಆಗ್ತಿರೋದು ಬಿಡು. ನೋಡಿ ಗೈಸ್, ಮಮ್ಮಿನೂ ನಮಗೆ ಕೊಡ್ಸಿತ್ತು. ಅದು ಕಲರ್ ಬರುತ್ತಲ್ಲ, ಇಲ್ಲಿ ಪಿಂಕ್, ಬ್ಲೂ, ಯೆಲ್ಲೋ ಛತ್ರಿ. ಚಿಕ್ಕಮಂಗ್ಳೂರಲ್ಲಿ ಛತ್ರಿ ಇಲ್ದಲೆ ಹೊರಗೆ ಹೋಗಕ್ ಆಗ್ತಿರ್ಲಿಲ್ಲ. ರೈನ್ ಕೊಟ್ಟು ಛತ್ರಿ. ಅವಳು ತಲೆಗೆ ಆಗ್ತಾ ಇಲ್ಲ, ಅದನ್ನ ಹಿಡ್ಕೊಂಡು ಅಲ್ಲಾಡಿಸ್ತಿದ್ದಾಳೆ. ನಿಕ್ಕಿ ಮಗುಗೆ ಇಲ್ಲಿ ಟೋಪಿಗೆ ಬರುತ್ತೆ, ಇಲ್ಲಿ ಟೋಪಿಗೆ ಛತ್ರಿ ಬರುತ್ತೆ ಅಂತ ತರೋದು. ರಷ್ಯಾದಲ್ಲೆಲ್ಲ ಹಂಗೆ. ನಾವು ವಾಪಸ್ ಶಿವಮೊಗ್ಗ ಕಡೆ ಹೊರಟಿದ್ದೀವಿ. ಯಾಕೆ ಅಂತಂದರೆ ನಮ್ಮಮ್ಮ ಮತ್ತು ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾನು ಒಬ್ಬಳೇ ಇರೋಕ್ಕಾಗಲ್ಲ ಅಂತ ಹೇಳಿ ನಾನು ರಿಟರ್ನ್ ಹೊರಟಿದ್ದೀನಿ. ಬಟ್ ಆಮೇಲೆ ಒಂದು 3-4 ಡೇಸ್ ಆದಮೇಲೆ ವಾಪಸ್ ಬರ್ತೀನಿ. ಅವರು ಎಲ್ಲ ಅವಳ ಹರಕೆಗಳನ್ನ ಫಸ್ಟೇ ತೀರಿಸಿ ಬಂದುಬಿಡೋಣ ಅಂತ ಹೊರಟಿದ್ದಾರೆ ದೇವಸ್ಥಾನಕ್ಕೆ. ಆಗಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಮರ್ತು ಹೋಯಿತು. ನಾನು ಶಿವಮೊಗ್ಗ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದಟ್ ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹೋಗಬೇಕು. ಮನೆಗೆ ಹೋಗಿ ಅಮ್ಮ ಆಲ್ರೆಡಿ ಸಾಂಬಾರು ಕಳಿಸಿದ್ದಾರೆ. ಇನ್ನೇನು ಕೆಲಸ ಇಲ್ಲ, ರೆಸ್ಟ್ ಮಾಡೋದಷ್ಟೇ ನನ್ನ ಕೆಲಸ.